ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ಕಳೆದ 2-3 ದಿನಗಳಿಂದ ಧರ್ಮಸ್ಥಳದಲ್ಲಿ ಎಸ್ಐಟಿ ತಂಡ ಭೀಮಾ ಎಂಬ ಅನಾಮಿಕ ವ್ಯಕ್ತಿ ಗುರುತಿಸಲಾಗಿದ್ದ 13 ರಿಂದ 15 ಸ್ಥಳಗಳಲ್ಲಿ ಉತ್ಖನನ ಕಾರ್ಯವನ್ನು ಭರದಿಂದ ಮಾಡಲಾಗುತ್ತಿದೆ. ಕಳೆದ 2 ದಿನಗಳಿಂದ ಭೀಮಾ ತೋರಿಸಿದ 1 ರಿಂದ 5 ಪಾಯಿಂಟ್ಗಳಲ್ಲಿ ಆತ ಹೇಳಿದ ಹಾಗೆಯೇ ಉತ್ಖನನ ಮಾಡಲಾಗಿತ್ತು. ಆದರೆ ಯಾವುದೇ ಮಾನವ ದೇಹದ ಅವಶೇಷಗಳು ಅಥವಾ ಮೂಳೆಗಳು ಸಿಕ್ಕಿರಲಿಲ್ಲ. ಈ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಭೀಮನ್ ಎಂಬ ಅನಾಮಿಕ ವ್ಯಕ್ತಿಯ ಮೇಲೆಯೇ ಸಂಶಯ ವ್ಯಕ್ತವಾಗಿತ್ತು. ಭೀಮಾ ಎನ್ನುವ ಅನಾಮಿಕ ವ್ಯಕ್ತಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇ ದೇಹಗಳನ್ನು ಹೂತಿಡುವಾಗ ದೇಹದ ಪರಿಸ್ಥಿತಿ ಸರಿ ಇರಲಿಲ್ಲ ಎಂಬೆಲ್ಲ ವಿಚಾರಗಳನ್ನ ವಕೀಲರ ಮೂಲಕ ಕಂಪ್ಲೇಂಟ್ ಕೊಟ್ಟಿದ್ದ. ಆದರೆ ಎಸ್ಐಟಿ ತಂಡ ವಿಚಾರಣೆಗೆ ಇಳಿದ ನಂತರ ಆತ ತೋರಿಸುತ್ತಿರುವ ಯಾವ ಜಾಗಗಳಲ್ಲಿಯೂ ಹೆಣಗಳು ಸಿಗುತ್ತಿಲ್ಲ ಎಂಬ ಅಭಿಪ್ರಾಯ ನೆಟ್ಟಿಗರೆದಾಗಿದೆ. ಈ ಕುರಿತಂತೆ ಇಂದು ಅಂದರೆ ಜುಲೈ 31ರಂದು ಎಸ್ಐಟಿ ತಂಡ ಭೀಮಾ ಎಂಬ ಅನಾಮಿಕ ವ್ಯಕ್ತಿ ಗುರುತಿಸಿದ 6ನೇ ಪಾಯಿಂಟ್ನ ಉತ್ಖನನ ಕಾರ್ಯವನ್ನ ಆರಂಭಿಸಿದ್ದರು. ಉತ್ಖನನ ಕಾರ್ಯ ಆರಂಭಿಸಿ ಸುಮಾರು 3 ರಿಂದ 5 ಅಡಿಗಳಷ್ಟು ಆಳ ತೆಗೆಯುತ್ತಿರುವಾಗ ಮಾನವ ದೇಹದ ಮೂಳೆಗಳು ಅಲ್ಲಿ ಪತ್ತೆಯಾಗಿವೆ. ಇದು ಈ ಹೊತ್ತಿನ ಬ್ರೇಕಿಂಗ್ ಸುದ್ದಿ. ಇನ್ನು ಸಿಕ್ಕಿದೆ ಎನ್ನಲಾಗಿರುವ ಮಾನವ ದೇಹದ ಮೂಳೆಗಳನ್ನ FSL ತಂಡದ ಅಧಿಕಾರಿಗಳು ಶೇಖರಿಸಿಟ್ಟುಕೊಂಡಿದ್ದಾರೆ. ಸಿಕ್ಕಿದೆ ಎನ್ನಲಾಗುತ್ತಿರುವ ಆ ಮೂಳೆಗಳು ಹೆಂಗಸದ್ದೋ ಗಂಡಸದ್ದೋ ಅಥವಾ ಯಾವುದಾದ್ರೂ ಪ್ರಾಣಿಗಳದ್ದೋ ಎನ್ನುವ ವಿಚಾರವು FSL ತಂಡದ ವರದಿಯಿಂದಷ್ಟೇ ಗೊತ್ತಾಗಬೇಕಿದೆ. ಇನ್ನು ಉತ್ಖನನ ಮಾಡಬೇಕಾದ 8 ಸ್ಥಳಗಳಿವೆ. ಎಲ್ಲಾ ಸ್ಥಳಗಳಲ್ಲಿಯೂ ಉತ್ಖನನ ಮಾಡಿದ ನಂತರ ಇನ್ನು ಎಷ್ಟು ದೇಹಗಳು ಸಿಗಲಿವೆ ಮತ್ತು ಆ ದೇಹಗಳ ಸ್ಥಳೀಯರು ಹೇಳಿದಂತೆ ಅನಾಥ ಹೆಣಗಳ ಅಥವಾ ಭೀಮಾ ಹೇಳಿದ ಹಾಗೆ ಕೊಲೆಯಾದ ದೇಹಗಳ ಎಂದು ಕಾದು ನೋಡಬೇಕಿದೆ. ಭೀಮಾ ಹೂತಿಟ್ಟಿದ್ದಾನೆನ್ನಲಾಗಿರುವ ದೇಹಗಳು ಹೊರಗೆ ಬರಲಿ ಮತ್ತು ಸತ್ಯಾಸತ್ಯತೆಗಳು ಹೊರಗೆ ಬರಲಿ ಅನ್ನೋದು ರಾಜ್ಯದ ಜನರ ಅಭಿಪ್ರಾಯ. ಇದೆಲ್ಲದರ ಮಧ್ಯೆ ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕಿದೆ ಎನ್ನಲಾಗುತ್ತಿರುವ ಪಾನ್ ಕಾರ್ಡ್ನಲ್ಲಿರುವ ವ್ಯಕ್ತಿಯನ್ನ ಯಾರೆಂದು ಪತ್ತೆ ಹಚ್ಚುವ ಕೆಲಸ ಕೂಡ ಪ್ರಾರಂಭವಾಗಿದೆ. ಆ ವ್ಯಕ್ತಿ ಇದೇ ವರ್ಷದಲ್ಲಿ ಅಂದರೆ 2025ರಲ್ಲಿ ಜಾಂಡೀಸ್ ಕಾಯಿಲೆಗೆ ತುತ್ತಾಗಿ ಸಾವಿಗೀಡಾಗಿದ್ದಾನೆ ಎಂಬ ವರದಿಯಾಗಿದೆ. ಈ ದೃಷ್ಟಿಕೋನದಲ್ಲಿ ನೋಡಿದರೆ ಎಸ್ಐಟಿ ತಂಡದ ಅಧಿಕಾರಿಗಳಿಗೆ ತನಿಖೆ ಅನ್ನೋದು ಇನ್ನಷ್ಟು ದೊಡ್ಡ ತಲೆನೋವಾಗಿ ಪರಿಣಮಿಸಲಿದೆ ಅನ್ನಿಸುತ್ತದೆ. ಕಾರಣ ಧರ್ಮಸ್ಥಳಕ್ಕೆ ನಿತ್ಯ ಮಂಜುನಾಥನ ದರ್ಶನಕ್ಕೆ ಸಾವಿರಾರು ಭಕ್ತರು ಮತ್ತು ಯಾತ್ರಾರ್ಥಿಗಳು ಬಂದಿರುತ್ತಾರೆ. ಬಂದ ಭಕ್ತಾದಿಗಳು ಮಂಜುನಾಥನ ದರ್ಶನಕ್ಕೆ ಹೋಗುವ ಮೊದಲು ನೇತ್ರಾವತಿ ನದಿಯ ಸ್ನಾನಘಟ್ಟದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ದರ್ಶನಕ್ಕೆ ಹೋಗುತ್ತಾರೆ. ಈ ಸ್ನಾನಘಟ್ಟದಲ್ಲಿ ಯಾತ್ರಾರ್ಥಿಗಳಿಗೆ ಕಳ್ಳಕಾಕರ ಕಾಟವು ಹೆಚ್ಚಾಗಿರುತ್ತದೆ. ಸ್ನಾನಕ್ಕೆಂದು ನದಿಗಿಳಿದಾಗ ಯಾತ್ರಾರ್ಥಿಗಳ ವಸ್ತುಗಳನ್ನ ಬ್ಯಾಗುಗಳನ್ನ ಕದ್ದು ಮುಂದಿನ ಕಾಡಿನ ಪ್ರದೇಶದ ಬಳಿ ಹೋಗಿ ತಮಗೆ ಬೇಕಾದ ಹಣ ಮತ್ತೊಂದು ಎಲ್ಲವನ್ನ ತೆಗೆದುಕೊಂಡು ಮಿಕ್ಕ ವಸ್ತುಗಳನ್ನ ಕಾಡಿಗೆ ಎಸೆದು ಹೋಗುವುದು ಸರ್ವೇ ಸಾಮಾನ್ಯ. ಇದರಿಂದ ನೇತ್ರಾವತಿ ನದಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಟ್ಟೆಗಳು, ಬ್ಯಾಗುಗಳು, ID ಕಾರ್ಡುಗಳು ಸಿಗುತ್ತಲೇ ಇರುತ್ತವೆ. ಅವೆಲ್ಲವನ್ನ ವಿಚಾರಣೆ ನಡೆಸಬೇಕಾದ್ದು ಎಸ್ಐಟಿ ತಂಡಕ್ಕೆ ಅನಿವಾರ್ಯವಾಗಿದೆ. ಈ ಎಲ್ಲಾ ಘಟನಾವಳಿಗಳನ್ನ ನೋಡಿದ್ರೆ ಮುಂದೆ ಏನಾಗಲಿದೆ ಎಂಬ ಕದನ ಕುತೂಹಲ ರಾಜ್ಯದ ಜನರದ್ದಾಗಿದೆ. ಇದು ಈ ಹೊತ್ತಿನ ಧರ್ಮಸ್ಥಳದ ಬ್ರೇಕಿಂಗ್. ಮುಂದಿನ ಬ್ರೇಕಿಂಗ್ ಸುದ್ದಿಗಾಗಿ ವೀಕ್ಷಿಸುತ್ತೀರಿ ಸುಮನ್ ಟಿವಿ.